ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಸ್ವಾಮಿ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ನಾನು ಪಾಸ್ಟರ್ ಕುಮಾರ್ ಬಾಂಬೆ ಸ್ವಾಗತವನ್ನು ಮಾಡಿಕೊಳ್ತೀನಿ. ಪ್ರಿಯ ಜನರೇ, ಈ ದಿನದಲ್ಲಿ ಅದ್ಭುತವಾದ ಪವಿತ್ರವಾದ ಶಕ್ತಿಶಾಲಿ ವಾಕ್ಯವನ್ನು ಧ್ಯಾನವನ್ನು ಮಾಡಿಕೊಳ್ಳೋಣ. ಕೀರ್ತನೆ 128ನೇ ಕೀರ್ತನೆಯನ್ನು ನಾವು ಧ್ಯಾನವನ್ನು ಮಾಡಿಕೊಳ್ಳೋಣ. ಈ ದಿನದ ವಾಕ್ಯವು ಕೀರ್ತನೆ 128. ಯಾರಾದರೂ ಯೆಹೋವನ ಭಯಭಕ್ತಿಯಲ್ಲಿ ಇದ್ದಾರೋ ಅವರು ಈ ರೀತಿಯಲ್ಲಿ ಆಶೀರ್ವಾದವನ್ನು ಹೊಂದುತ್ತಾರೆ. ಹಲ್ಲೆಲೂಯಾ. ಕರ್ತನಾದ ಯೇಸುವಿನ ವಾಕ್ಯ ಹೇಳ್ತೇವೆ, ಯಾರಾದರೂ ದೇವರಲ್ಲಿ ಭಯಭಕ್ತಿಯಲ್ಲಿ ಇರ್ತಾರೋ ಅವರು ಈ ರೀತಿಯಲ್ಲಿ ಆಶೀರ್ವಾದವನ್ನು ಹೊಂದುತ್ತಾರೆ. ಯಾವ ರೀತಿಯಲ್ಲಿ ಅಂತ ನೋಡುವಾಗ, ಅಬ್ರಾಮನಿಗೆ ದೇವರು ಕೊಟ್ಟದ ಸಂತತಿ ಭಾಗದಲ್ಲಿ ಆಶೀರ್ವಾದವನ್ನು ಮಾಡುತ್ತಾನೆ. ಅವನು ಕೈ ಹಾಕಿದ ಕೆಲಸ ಕಾರ್ಯದಲ್ಲಿ ಆಶೀರ್ವಾದವನ್ನು ಮಾಡುತ್ತಾನೆ. ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಸಂಗಡ ನೀನು ಕೂತುಕೊಂಡು ಬಹಳ ವರ್ಷಗಳಿಂದ ಜೀವಿಸಿ ಆಶೀರ್ವಾದವನ್ನು ಹೊಂದಿದ್ದೀರಿ. ಹಲ್ಲೆಲೂಯಾ. ಕರ್ತನಾದ ಯೇಸು ಸ್ವಾಮಿ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಕೀರ್ತನೆ 128ನೇ ಕೀರ್ತನೆ ಓದಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಸೊ ಈ ದಿನದಲ್ಲಿ ನಿಮ್ಮ ಸಭೆಯಲ್ಲಿ ಹೋಗ್ರಿ, ಕರೆಕ್ಟವಾದ ಸಭೆಗೆ ಸಮಯಕ್ಕೆ ಸಭೆಯಲ್ಲಿ ಹೋಗ್ರಿ, ದೇವರಿಗೆ ಮಹಿಮೆ ಪಡಿಸಿರಿ. ಸ್ತುತಿ ಆರಾಧನೆ ಮೂಲಕವಾಗಿ, ನಿಮ್ಮ ಚಪ್ಪಾಳೆ ಮೂಲಕವಾಗಿ, ನೃತ್ಯದ ಮೂಲಕವಾಗಿ ಕರ್ತನಿಗೆ ಘನತೆಯನ್ನು ಮಹಿಮೆಯನ್ನು ಸಲ್ಲಿಸಿರಿ. ಯೇಸು ಸ್ವಾಮಿ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಜೈ ಯೇಸು, ಜೈ ಯೇಸು, ಯೇಸು ಮಸೀಹಿ ಜೈ. ಹಾಲೆಲೂಯಾ.